ನಮಸ್ಕಾರ, ಮನೋಹರ್ ಮಾರಪ್ಪ. ಇವತ್ತು ನಾವು ಕೋನಪ್ಪನಗರ ಕುರ್ಚಿನ ಹತ್ರ ಇದೀವಿ. ಇದು ಮತ್ತೊಂದು ಪಿಂಚು ತೇರು ನಮ್ಮ ಕೋನಪ್ಪನಗರದಲ್ಲಿ ಮೊಟ್ಟ ಮೊದಲ ವರ್ಷಕ್ಕೆ ಕಟ್ಟಿ ಉಸ್ಕೂರ್ಗೆ ಎಳಿತಾ ಇದ್ದಾರೆ. ಇದಕ್ ಮುಂಚೆ ಊರಲ್ಲೇ ಕಟ್ಟಿ ಊರಲ್ಲಿ ಎಳಿತಾ ಇದ್ರು. ಈ ವರ್ಷ ಹೆಂಗನ ಮಾಡಿ ಅವರು ಉಸ್ಕೂರ್ಗೆ ಎಳಿಬೇಕಂತ ಹೇಳಿ ನಮ್ಮ ಕೋನಪ್ಪನಗರ ಗ್ರಾಮಸ್ಥರು ಎಲ್ಲಾ ಸೇರಿ ಇವಾಗ ಉಸ್ಕೂರ್ಗೆ ಎಳೆಯಕ್ಕೆ ಈ ಭವ್ಯ ಕುರ್ಚಿನ ರೆಡಿ ಮಾಡಿದ್ದಾರೆ. ಇವಾಗ ಅರ್ಧ ರೆಡಿ ಆಗಿದೆ, ಇನ್ನು ಅರ್ಧ ಇನ್ನೊಂದು 2-3 ದಿವಸ ರೆಡಿ ಆಗುತ್ತೆ. ಇವತ್ತು ಕೋನಪ್ಪನಗರ ಗ್ರಾಮಸ್ಥರ ಮಾತಾಡಿಸಿ ಈ ಕುರ್ಚಿನ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಮತ್ತೆ ನನಗೆ ತಿಳಿದಿರೋಷ್ಟು ಮಾಹಿತಿ, ನಾನು PhD ಏನ್ ಮಾಡ್ತೀನಿ ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ತೀನಿ. ಇದೇ ಮೊದಲನೇ ಬಾರಿ ಹೋಗ್ತೇವೆ ಅಂದ್ರೆ ಸುಮಾರು ಒಂದು 100 ವರ್ಷ ಅಂದ್ರೆ ಸುಮಾರು ಒಂದು 100 ವರ್ಷ ಹಿಂದೆ ಮಾಡ್ತಾ ಇದ್ರು ಅನ್ನೋ ಒಂದು ಹಿಸ್ಟ್ರಿ ಇದೆ. ನಮ್ಗೆ ಗೊತ್ತಿಲ್ಲ, ನಾವು ಪೂರ್ವಿಕರು ಗೊತ್ತಿರ್ಬೇಕು. ಹೇಳ್ತಾ ಇದಾರೆ ಇವಾಗ್ಲೂ ಏನೋ ಅದು ಸುದ್ದಿ ಹಂಗೆ ಇದೆ. ಮೊದ್ಲು ಮಾಡ್ತಾ ಇದ್ವಿ ಅನ್ನೋದು ಸ್ವಲ್ಪ 100 years ಈ ವರ್ಷ ಸ್ಪೆಸಿಫಿಕ್ ಆಗಿ ಯಾಕೆ ನೀವು ನಿಮ್ ಕೋನಪ್ಪನಗರದಿಂದ ಕುರ್ಜು ಮಾಡ್ಬೇಕು ಅಂತ ಅನ್ನಿಸ್ತು? ಯುವಕರೆಲ್ಲ ಸೇರಿ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಸೊ ಅಮ್ಮ ದಾರಿ ಕೊಟ್ಟೈತೆ, ಸೊ ಮಾಡ್ತಾ ಇದೀವಿ. ಈ ವಿಶೇಷ ಇನ್ನೊಂದೇನಂದ್ರೆ, ನಾವ್ ಯಾರು ಹಾಗೆ ರಥ ಕಟ್ಟಲ್ಲ. ಪ್ರತಿಯೊಬ್ರು ರಥ ಕಟ್ಟೋ ಊರು ಏನ್ ಮಾಡುತ್ತೆ, ಉಸ್ಕೂರು ಮದ್ದೂರಮ್ಮ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿ ಹೂವ ಕೇಳ್ತಾರೆ. ಆ ವಿಡಿಯೋಗಳು ನಿಮಗೆ ಯೂಟ್ಯೂಬ್ ಚಾನಲ್ ಸಿಗುತ್ತೆ, ಬೇಕಾದ್ರೆ ಚೆಕ್ ಮಾಡಿ. ಹೋಗಿ ಹೂವ ಕೇಳಿ ಹೂವ ಕೊಟ್ರೆ ಮಾತ್ರ ನಾವು ರಥಗಳನ್ನ ಕಟ್ಟೋದು, ಇಲ್ಲಾಂದ್ರೆ ರಥ ಕಟ್ಟಲ್ಲ. ಇದು ನಮ್ಮಲ್ಲಿ ಬಂದಿರೋ ಪದ್ಧತಿ, ಸಂಪ್ರದಾಯ. ಇವತ್ತಿಗೂ ನಿಜವಾಗಿ ಈ ಸತಿ 17 ರಥಗಳಿಗೆ, ಕುರ್ಜುಗಳಿಗೆ ಏನೋ ಹೂವ ಕೇಳಿದ್ದಾರೆ. 17 ಕುರ್ಜುಗುನು ಆ ದೇವ್ರು ಹೂವ ಕೊಟ್ಟಿದೆ. ಅದಕ್ಕೇನೆ ಈ ವರ್ಷ ಅಷ್ಟು ಸಡಗರವಾಗಿ ಸಂಭ್ರಮವಾಗಿ ಆಚರಿಸ್ತಾ ಇರೋದು. ಇಲ್ಲಿಂದ ಇವರಿಗೆ ಒಂದು 6-7 ಕಿಲೋಮೀಟರ್ ಆಗುತ್ತೆ. ಸಿಟಿ ಮಧ್ಯದಿಂದ ದೊಡ್ಡನಾಮಂಗಲ, ಗೋಶೆಟ್ಟಿಪಾಳ್ಯ ಬಿಟ್ರೆ ನೆಕ್ಸ್ಟ್ ಕೋನಪ್ಪನಗರ ಸೇರಿ ನಾವು ಸಿಟಿ ಮಧ್ಯೆಯಿಂದ ಬರ್ತಾ ಇದ್ದೀವಿ. ಎಲೆಕ್ಟ್ರಾನಿಕ್ ಸಿಟಿಗೆ ನಾವೇನು 1 ಕಿಲೋಮೀಟರ್ ಹತ್ರದಲ್ಲಿ ಇದೀರ ಅಷ್ಟೇ. ಈ ತರ ಎಲೆಕ್ಟ್ರಾನಿಕ್ ಸಿಟಿ ಹತ್ರದಲ್ಲಿ ಇರೋದ್ರಲ್ಲಿ ಈ ತರ ಪಾರಂಪರಿಕವಾಗಿ ನಡೀತಿರೋ ಜಾತ್ರೆ ಅಂದ್ರೆ ಉಸ್ಕೂರು ಮದ್ದೂರಮ್ಮ ಜಾತ್ರೆ ಮಾತ್ರ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಬರ್ತಾ ಇರೋದು. ಇವಾಗ ಯಾಕೆ ನಾನು ಇಲ್ಲಿ ರಥ ಕಟ್ತಾ ಸುಮಾರು ಜನ ಅನ್ಕೊಳ್ತಾರೆ ಕೋನಪ್ಪನಗರ ಏನಿದೆ, ಈ ಸಿಟಿ ಫೇಸ್ 2 ಎಲ್ಲಿದೆ ಅಂತ ಹೇಳಿ. ಇದೆಲ್ಲ ಕೋನಪ್ಪನಗರ ಊರೇ ಆಗಿತ್ತು. ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಂತ ಕರೀತಾರೆ. ನಮಗೇನಾಗಿದೆ, ಇವಾಗ ಎಲೆಕ್ಟ್ರಾನಿಕ್ ಸಿಟಿ ರಥ ಇರೋ ಕಾರಣ ಆ ಕಡೆ ಕಟ್ಟಕ್ಕಾಗಲ್ಲ. ನಮ್ಮ ಮೂಲ ಊರೇನಿದೆ ಅಲ್ಲಿ ಕಟ್ಟಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಊರಿನ ಕೊನೆ ಭಾಗ ಆದ ಕೋನಪ್ಪನಗರ, ಇದು ಕೋನಪ್ಪನಗರ ಜಾಗನೇ. ಬಟ್ ನಾವು ಆಧುನಿಕವಾಗಿ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಂತ ಕರೀತೀವಿ. ಕೋನಪ್ಪನಗರ ಗ್ರಾಮದ ಮಣ್ಣಲ್ಲೇ ಇವತ್ತು ನಾವು ಕೋನಪ್ಪನಗರ ರಥನ ಕಟ್ತಾ ಇರೋದು. ಅಲ್ಲಿ ನಿಮ್ಗೆ ಫ್ಲೈಓವರ್ ಅಡ್ಡ ಬಂದಿರೋ ಕಾರಣ ಅಲ್ಲಿಂದ ನಾವು ತೇರು ಎಳ್ಕೊ ಬರಕ್ ಆಗಲ್ಲ ಅಂತ ಹೇಳೋ ಒಂದೇ ಕಾರಣಕ್ಕೆ ನಾವು ಇಲ್ಲಿ ಕಟ್ಟಿ ಎಳಿತಾ ಇದ್ದೀರಿ. ಬಟ್ ಪ್ರತಿ ವರ್ಷ ಕಳೆದ ಒಂದು 6-7 ವರ್ಷಗಳಿಂದ ಅಲ್ಲೇ ಯಲ್ಲಮ್ಮ ದೇವಸ್ಥಾನ ಹತ್ರ ಕಟ್ಟಿ ನಾವು ದೇವಸ್ಥಾನದ ಸುತ್ತಮುತ್ತ ಆ ರಥನ ಓಡಿಸಿ ಅಲ್ಲೇ ಪೂಜೆ ಮಾಡಿ ಸಂಭ್ರಮಿಸೋದು ನಮ್ಮ ಕೋನಪ್ಪನಗರ ಗ್ರಾಮಸ್ಥರ ಮದ್ದೂರಮ್ಮ ಜಾತ್ರೆ ವೈಭವ. ಯಲ್ಲಮ್ಮ ದೇವಸ್ಥಾನ ಅಂದ್ರೆ ಅದು ಮೆಟ್ರೋ ಇದೆಯಲ್ಲ, ಅಲ್ಲಿ ನೀವು ತುಂಬಾ ವರ್ಷಗಳ ನಂತರ ಇದನ್ ಮಾಡ್ತಾ ಇದ್ದೀರಾ. ನಿಮಗೆ ಇದನ್ ಮಾಡಕ್ಕೆ ಗೈಡೆನ್ಸ್ ಏನ್ ಸಿಗ್ತಿದೆ? ಇದು ಪೂಜೆ ಬಂದ್ಬಿಟ್ಟು ಹೊಸದೇನಲ್ಲ. ಸೊ ನಾವು ದೊಡ್ಡಮ್ಮಂಗ್ಲ ನಾವು ಎಲ್ಲ ಏನಿದ್ರೆ ಒಂಥರ ಪದ್ಧತಿ. ಸೊ ಈಗ ಕೇಳಿ ನಾವು ಅಲ್ಲಿ ಹೋಗ್ಬಿಟ್ಟು ಸಪೋರ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ವಿ. ಸೊ ಅದರಿಂದ ನಮ್ಗೆ ಇದೇನೋ ಕೋನಪ್ಪನಗರ ಗ್ರಾಮಕ್ಕೂ ದೊಡ್ಡನಾಮಂಗಲಕ್ಕೂ ತುಂಬಾ ಒಳ್ಳೆ ಸಂಬಂಧ ಇದೆ. ಯಾಕೆ ಅಂದ್ರೆ ಹೋದ ವರ್ಷ ಗಾಳಿ ಮಳೆ ತುಂಬಾ ಜೋರಾಗಿ ಬೀಸಿ ದೊಡ್ಡನಾಮಂಗಲ ತೇರು ಬಿದ್ದಾಗ ನೈಟ್ 8 ಗಂಟೆಯಲ್ಲಿ ದೊಡ್ಡನಾಮಂಗಲ ಗ್ರಾಮಸ್ಥರು ಮತ್ತೊಂದು ತೇರು ಕಟ್ಟಬೇಕಂತ ನಾವು ನಿಂತಾಗ ನಮಗೆ ಸಪೋರ್ಟ್ ಮಾಡಿ ಸಾಥ್ ಕೊಟ್ಟಿತ್ತು ನಮ್ಮ ಕೋನಪ್ಪನಗರದ ಯುವಕರು ಮತ್ತೆ ಹಿರಿಯರು, ಗ್ರಾಮಸ್ಥರು ಎಲ್ಲಾ ಸೇರಿ. ಆ ಮೈನ್ ರೋಡ್ ಏನಿದೆ ಹೈವೇಲಿ ನೈಟ್ 10 ಗಂಟೆ ಅಂದ್ರೆ ರಾತ್ರಿ 10 ಗಂಟೆ ಸಮಯದಲ್ಲಿ ಈ ಬೇಸ್ ಏನು ನಾವು ಇದ್ದಿ ಅಂತ ಕರಿತೀರಿ, ಇದ್ದಿನ ಸಮೇತ ನಾವು ಮೈನ್ ರೋಡ್ ನ್ಯಾಷನಲ್ ಹೈವೇಲಿ ಹೊಡ್ಕೊ ಬಂದು ಅಂದ್ರೆ ನಾವು ಚಲಿಸ್ಕೊ ಬಂದು ದೊಡ್ಡನಾಮಂಗಲ ಗ್ರಾಮದಲ್ಲಿಟ್ಟು ನೈಟ್ 2 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಒಳಗಡೆ ಈ ದೊಡ್ಡ ರಥನ ಬರೋಬ್ಬರಿ 10 ಅವರಲ್ಲಿ ಮತ್ತೆ ಕಟ್ಟಿ ದೊಡ್ಡನಾಮಂಗಲದಲ್ಲಿ ಮತ್ತೆ ರಥ ಹಿಡಿತೀರಿ. ಅದು ಕಟ್ಟಿದಿತ್ತು ನಾವು ಇದೇ ಕೋನಪ್ಪನಗರ. ಹೌದು, ಇಡೀ ಉಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ 10 ಅವರಲ್ಲಿ ಒಂದು ತೇರು ಕಟ್ಟಿರೋದಂದ್ರೆ ಅದು ದೊಡ್ಡನಾಮಂಗಲ ತೇರು. ಅದು ಕೋನಪ್ಪನಗರ ಗ್ರಾಮಸ್ಥರ ಸಪೋರ್ಟ್ ಮತ್ತೆ ಅವರ ಬೆಂಬಲದಿಂದ ನಾವು ಕಟ್ಟಿ ಅವತ್ತು ಮತ್ತೊಮ್ಮೆ ಜಾತ್ರೆ ಮಾಡುವಂತ ಅವಕಾಶ ನಮಗೆ 2025ರಲ್ಲಿ ದೊಡ್ಡನಾಮಂಗಲ ಗ್ರಾಮಸ್ಥರಿಗೆ ಸಿಕ್ಕಿತ್ತು. ಈ
ಕೋನಪ್ಪನ ಅಗ್ರಹಾರ ಗ್ರಾಮದ ಜನತೆಗೂ ಮದ್ದೂರಮ್ಮಂಗಿರೋದ್ನ ಕನೆಕ್ಷನ್ ಏನು? ಇದು 3-4 ಊರದ ಊರ ಪಂಗಡ ಇದೆ. ಹಾ. ಎಲ್ಲ ಊರುಗಳಿಗೂ ಅನ್ವಯಿಸಿ ಊರೂರು ತರ ಸುಮಾರು 17 ನೂರೂರು ಜಾತ್ರೆ ಇದು. ನೂರೂರು ಜಾತ್ರೆ ಇದು. ಇದು ನಮ್ಮೂರ್ಗೆ ಸುಮಾರು ವರ್ಷಗಳಿಂದ ನಾವು ಕುನಪ್ಪನಗ್ರಹಾರ ಆಗ್ಬೋದು, ಗೋಚಪ್ಪಳ್ಳಿ ಆಗ್ಬೋದು, ಹಂಗೆ ನಮ್ಗೊಂದು 100 ಊರುಗಳು ಸೇರಿ ಇದನ್ನ ಹಬ್ಬ ಮಾಡ್ತೀವಿ. ಅದಕ್ಕೆ ನಮ್ಗೊಂದು ಇದು ವರ್ಷ ಮಾಡ್ಬೇಕಂದ್ಬಿಟ್ಟು ನಿಮ್ಗೆ ಹೆಮ್ಮೆ ಹಿರಿಮೆ ಇದೆ ನಿಮ್ಗೆ. ನಂಬಿಕೆ ಅಲ್ಲ. ಇದು ಒಂಥರ ಹಿಸ್ಟ್ರಿ ತರ ನಮ್ಮೇನೋ ನಿಯರ್ ಬೈ HSR ಲೇಔಟ್, ಅರ್ಲೂರು, ಕೂಡ್ಲು, ನಿಯರ್ ಬೊಮ್ಮನಹಳ್ಳಿ, ಸುತ್ತಮುತ್ತ ರೇಡಿಯಸ್ ಎಷ್ಟಿದೆ ಅಂತ ನಮಗೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ನಿಯರ್ಲಿ 100 ವಿಲೇಜಸ್ ಮೇಲೆ ನಡೆಸ್ತಾ ಇದಾರೆ ಹಬ್ಬ. ಸೊ ಅದರಿಂದ ಎಲ್ಲ ಆಲ್ಮೋಸ್ಟ್ ರಿಲೇಟೆಡ್ ಥಿಂಗ್ ಇದು. ಏನೋ ನಮ್ ಊರವ್ರಿಗೆ ಆ ಊರವ್ರಿಗೆ ಅನ್ನೋದೇನಿಲ್ಲ. ಸೊ ಆಲ್ಮೋಸ್ಟ್ ಇಷ್ಟು ಊರಿಗೆ ರಿಲೇಟೆಡ್. ಅಲ್ಲ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ವಾಡಿಕೆ ಇರುವುದು 101 ತೇರು ಕಟ್ತಾ ಇದ್ರಂತ. ನೀವು ಇಲ್ಲಿ ಸುತ್ತಮುತ್ತ ಎಷ್ಟೇ ಒಂದು 25-30 ಗ್ರಾಮಗಳು ಇವತ್ತು ಆಚರಿಸುತ್ತೆ ಅದೇ ದಿವಸದಲ್ಲಿ. 18 ಗ್ರಾಮ ಇವತ್ತು ಕಟ್ತಾ ಇದ್ದಾರೆ ರಥಗಳು. ನಿಮಗೆ HSR ಇಂದ ಕೈಕಂಡ್ರಲ್ಲಿ ಹೋಗೋ ರೋಡಲ್ಲಿ ಹರಳೂರು ಅಂತ ಒಂದು ಊರಿದೆ. ಅವರು ಈ ವರ್ಷ ರಥ ಕಟ್ಟಿ ಅವ್ರ ದೇವಸ್ಥಾನ ಸುತ್ತಿ ಎಳಿತಾ ಇದ್ದಾರೆ. ಅಂದ್ರೆ ಮದ್ದೂರಮ್ಮ ಜಾತ್ರೆ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ, ನಿಮ್ಗೆ ಚಿಕ್ಕ ತಿರುಪತಿ ಹೊಸೂರ್ವರೆಗೂ ಬರುತ್ತೆ. ಕೆಲವೊಂದು ಭಾಗಗಳಲ್ಲಿ ಏನಾಗಿದೆ, ಆಧುನಿಕತೆ ಮತ್ತೆ ಡೆವಲಪ್ಮೆಂಟ್ ಕಾರಣಗಳಿಂದ ಹೈ ಇಂಟೆನ್ಷನ್ ವಯಸ್ಸು ರೋಡ್ ಇರೋ ಕಾರಣದಿಂದ ನಿಲ್ಲಿಸಿ ಅವ್ರವ್ರ ಊರಲ್ಲಿ ಹೇಗೆ ಆಚರಣೆ ಮಾಡ್ಬೋದೋ ಮಾಡ್ತಾರೆ. ಬಟ್ ಎಲ್ಲರಿಗೂ ಗೊತ್ತಿರೋ ವಿಷಯ ಏನಂದ್ರೆ ಎಲ್ಲಾರು ನಾವು ಮದ್ದೂರಮ್ಮ ದೇವಿಯ ಮಕ್ಕಳು ಅನ್ನೋದು. ಈ ಗ್ರಾಮಸ್ಥರ ಸುತ್ತಮುತ್ತ ಹುಸ್ಕೂರು ಗ್ರಾಮ ಸುತ್ತಮುತ್ತ ಏನಿದೆ, ಮದ್ದೂರಮ್ಮ ದೇವಿನ ಯಾರ್ಯಾರು ಮುಗಿತಾರೋ ಅವರೆಲ್ಲ ಅವರ ಮಕ್ಕಳು ಅಂತ ಭಾವನೆಯಿಂದ ಈ ಜಾತ್ರೆನ ಮಾಡ್ತಾರೆ. ಮತ್ತೆ ಈ ಕುರ್ಜು ಬಗ್ಗೆ ನೋಡಿದ್ರೆ ಇವಾಗ ಇದು ಮಾಡರ್ನ್ ಇನ್ಸ್ಟ್ರೂಮೆಂಟ್ಸ್ ಏನು ಯೂಸ್ ಮಾಡಲ್ಲ. ಸೊ ಹೆಂಗ್ ಮಾಡ್ತಿದ್ದೀರಾ? ಇದು ಕುರ್ಚಿ ಇವಾಗ ಪ್ರೆಸೆಂಟ್ ಬಂದು ನಿಮ್ಗೆ ಟೆಕ್ನಾಲಜಿಕಲ್ ವೈಸ್ ಹೇಳ್ಬೇಕಾದ್ರೆ ಯಾವ ಇಂಜಿನಿಯರ್ ಸರ್ಟಿಫೈ ಮಾಡಕ್ ಆಗಲ್ಲ. ಎಕ್ಸ್ಪೀರಿಯನ್ಸ್ ಪರ್ಸನ್ ಮಾತ್ರ ಬಂದು ಸರ್ಟಿಫೈ ಮಾಡ್ಬೇಕು. ಇವತ್ತು ಹೇಳ್ತಾರೆ ಪ್ರತಿಯೊಂದಕ್ಕೂ ಒಂದು ಅಪ್ರೂವಲ್ ಬೇಕು, ಇಂಜಿನಿಯರ್ಸ್ ಬೇಕು ಅಂತ ಹೇಳಿ. ಬಟ್ ಆ ಕಾಲದಲ್ಲಿ ಇವತ್ತು ಒಂದು ಸಿಸ್ಟಮ್ ಇದೆ, ಅದಕ್ಕೆ ಅಪ್ರೂವಲ್ ಬೇಕು ಅಂತ ಹೇಳ್ತಾ ಇದಾರೆ. 100 ವರ್ಷಕ್ಕೆ ಮುಂದೆ ಯಾವತ್ತೂ ಒಂದು ಸಿಸ್ಟಮ್ ಇಲ್ಲ. ಬ್ರಿಟಿಷರ್ ಕಾಲದಲ್ಲೇ ರಥನ ಕಟ್ಟಿ ಎಳ್ಕೊಂಡ್ ಬಂದಿದ್ದಾರೆ. ಅದು ಎಕ್ಸ್ಪೀರಿಯನ್ಸ್ ಇಂದ ಮಾತ್ರ ಈ ಕುರ್ಜಿನ ಕಟ್ಟಕ್ ಸಾಧ್ಯ. ಇಲ್ಲಿ ಯಾವುದೇ ಡಿಗ್ರಿ ಮಾಡಿದ್ರು ನಿಮ್ಗೆ ಬೆಲೆ ಇಲ್ಲ, ಯಾವುದೇ ನೀವು ಎಜುಕೇಶನ್ ಮಾಡ್ಕೋದ್ರು ಬೆಲೆ ಇಲ್ಲ. ಆ ಕೆಲಸನ ನಿಂತು ಕಲಿತು ಮಾಡಿದ್ರೆ ಮಾತ್ರ ಬೆಲೆ. ಸೊ ನಿಮಗೆ ಇವಾಗ ಏನಿ ರಥ ನೋಡ್ತಾ ಇದ್ದೀರಾ, ಇದು ಆಧುನಿಕತೆಗೆ ಅಳವಡಿಸಿಕೊಂಡಿರೋ ರಥ. ನಿಮಗೆ ಪೈಪ್ ಸಿಸ್ಟಮ್ ಇದೆ, ಕಬ್ಣ ಇದೆ. ಮೊದಲ ರೀತಿ ಫಸ್ಟ್ ನಿಮಗೆ ಇದೆಲ್ಲ ಮರದಲ್ಲಿ ಕಟ್ತಾ ಇದ್ರು. ಹೌದು, ಹಳೆ ಇನ್ನೊಂದ್ ಪೇರ್ ನೋಡಿದ್ರಲ್ಲ ಮರದಲ್ಲಿದೆ. ಮರದಲ್ಲಿ ಕೆಲವೊಂದು ಭಾಗ ಇದೆ, ಕೆಲವೊಂದು ಯಾಕೆಂದ್ರೆ ಇವಾಗ ನಾವು ಆಧುನಿಕತೆ ದೂರ ಹೋಗ್ಬೇಕು ಅನಿಸಿರುತ್ತೆ. ಆವಾಗ ಗದ್ದೆಗಳ ಮಧ್ಯೆ ಹೋಗ್ತಾ ಇದ್ರು. ನಿಮಗೆ ಗದ್ದೆ ಮಧ್ಯೆ ಹೋಗ್ಬೇಕಾದ್ರೆ ಸಾಫ್ಟ್ ಮಣ್ಣು ಇರುತ್ತೆ, ಋತು ಮಣ್ಣು ಇರುತ್ತೆ, ಅವಾಗ ಈಸಿ ಇರುತ್ತೆ. ಬಟ್ ಇವಾಗ ತಾರಿಗೆ ಏನ್ ಬೇಕು ಅದಕ್ಕೆ ತಕ್ಕಂಗೆ ಡೆವಲಪ್ ಮಾಡ್ಕೊಂಡು ನಾವ್ ಇಟ್ಕೊಂಡಿದೀವಿ. ಇವಾಗ ನೋಡಿ ಇದೆಲ್ಲ ಬೇಸು, ನಿಮ್ಗೆಲ್ಲ ದೊಡ್ಡ ದೊಡ್ಡ ನೀಲಗಿರಿ ಮರ ಇದು. ನಾನ್ ಲಾಸ್ಟ್ ಟೈಮ್ ಹೇಳಿದಂಗೆ ಇದನ್ನ ನಿಮಗೆ ಬೇಸ್ ಏನಂತಾರೆ, ಮಿತ್ತಿ ಅಂತ ಕರೀತಾರೆ. ಲಾಸ್ಟ್ ಟೈಮ್ ನಲ್ಲಿ ಕೆಲವೊಂದು ಎಕ್ಸ್ಪ್ಲೇನ್ ಮಾಡಿ ನೋಡಿ. ಇದನ್ನೆಲ್ಲ ನೀಲಗಿರಿ ಮರ ಸೈಜ್ ಮರ. ಇದೆಲ್ಲ ಒಂದು ಮರ ಬೆಳಿಬೇಕು ಅಂದ್ರೆ ಎಷ್ಟು ವರ್ಷ ಆಗ್ಬೋದಣ್ಣ? ಒಂದ್ ಸ್ವಲ್ಪ ಸೈಜ್ ಮರ ಬೆಳಿಬೇಕು ವರ್ಷ ಬೇಕು. ಮಿನಿಮಮ್ ಒಂದ್ 30-35 ವರ್ಷ ಬೇಕು ಅಂತ ಹೇಳ್ತಾ ಇದಾರೆ. ಅಂದ್ರೆ ಈ ಸೈಜ್ ಮರ ಟೋಟಲ್ ಇಷ್ಟಿದೆ ಲೆಕ್ಕ ಹಾಕೊಳ್ಳಿ. ಇಲ್ಲೇ 1, 2, 3, 4 ಟೋಟಲ್ ಮುಂದೆ ಇಲ್ಲ 4 ಹಾಕಿದ್ರಿ ಎಂತ ಟೋಟಲ್ ನಿಮ್ಗೆ 12 ಮೇಲೆ ಮರಗಳು ಬೇಕು. ಆ ಸೈಜ್ ಬಟ್ ಇದನ್ನ ಆ ಕಾಲದಲ್ಲೇ ನಮ್ಮ ಹಿರಿಯರು ತಗೊಬಂದು ಯಾಕಂದ್ರೆ ನಿಮ್ಗೆ ಆಧುನಿಕ ರೋಡಲ್ಲಿ ಹೋಗ್ಬೇಕಾಗುತ್ತೆ, ಹಳ್ಳದಿಂದ ಸಿಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಐರನ್ ಸೇರ್ಮಲ್ ಮಾಡಿಸ್ಕೊಂಡಿದೀರಿ ಇವಾಗ. ಇದಕ್ಕೆ ನೀವು ಟ್ಯಾಕ್ಸ್ ಕೊಡ್ತೇವೆ, ಎಷ್ಟು ಕೊಡ್ತೇವೆ. ಇವಾಗ ಆಸ್ ಪರ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 80 ಅಡಿ ಮರ ಸೀಮಿತ ಇದೆ, ಅದ್ರ ಮೇಲೆ ಕಟ್ಟಂಗಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಸುಮಾರು ಸಾವು ನೋವುಗಳಾಗಿದ್ದಾವೆ. ಅದಕ್ಕೆ ಈ ಸರಿ ನಮ್ಗೆ ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ 80 ಅಡಿಗೆ ಮಾತ್ರ ಕಟ್ಬೇಕಂದ್ಬಿಟ್ಟು. ಗವರ್ಮೆಂಟ್ ಇನ್ಸ್ಟ್ರಕ್ಷನ್ ಪ್ಲಸ್ ಸ್ವಯಂ ಪ್ರೇರಿತರಾಗಿ ಗ್ರಾಮಸ್ಥರನ್ನೇ ಕಳೆದ ವರ್ಷನೇ ಮಾತಾಡ್ಕೊಂಡು ನಾವು ಹೈಟ್ ಕಮ್ಮಿ ಮಾಡೋಣ ಅಂತ ಅದನ್ನೇ ಗವರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದೆ. ನಾವು ಅದಕ್ಕೆ ಒಪ್ಕೊಂಡು ಇದೆ. ಒಂದ್ ಪೂರ್ಣ ಪ್ರಮಾಣದ ಕುರ್ಜನ ಕಟ್ಟಬೇಕು ಅಂದ್ರೆ ಎಷ್ಟು ದಿನ ಬೇಕಾಗ? ನಿಧಾನವಾಗಿ ಆರಾಮಾಗಿ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ 7 ದಿವಸ
ಟೈಮ್ ತಗೊಂಡ್ರು. ಕಟ್ಟೆ 7 ದಿವಸ ಬೇಕು ಮೇಡಮ್. ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಬೇಕು. ಸೊ ನಿನ್ನೆ ತಾನೇ ಇವಾಗ ನೋಡಿ ಅಲ್ಲಿ ಏನೋ ಈ ಪಾಯಿಂಟ್ ಇಂದ 4 ಕಡೆ ಸೇಮ್ ಇದೇ ತರ ಇರುತ್ತೆ. ಸೊ ಅದನ್ನ ಒಂದೇ ಲೆವೆಲ್ ಮಾಡ್ಬೇಕು. ಒಂದು ಹೈಟ್ ಕಮ್ಮಿ ಮೇಲೆ ಇರಬಾರ್ದು. ಸೊ ಎಲ್ಲ ಒಂದೇ ಲೆವೆಲ್ ತೆಗೆದು ಈ ತರ ವುಡ್ ಪೀಸ್ ಅದಕ್ಕೆ ಕೊಟ್ಟಿರೋದು. ಈ ವುಡ್ ಪೀಸ್ ಎಲ್ಲ ಅದಕ್ಕೆ ಕೊಟ್ಟಿರೋದು. ಹೈಟ್ ಮಾಡಿದ್ವಿ. ರೋಡ್ ನೋಡಿ ಎಷ್ಟು ಕೆಳಗಡೆ ಇದೆ. ಇದೆಲ್ಲ ಒಂದೇ ಲೆವೆಲ್ ತೆಗೆದ್ರೆ ಸೊ ಇದು ಒಂದು ಫ್ಲಾಟ್ ಸರ್ಫೇಸ್ ಆಗಿರುತ್ತೆ. ಸೊ ಅದ್ರ ಮೇಲೆ ನಾವು ಕಟ್ಟಕ್ ಸ್ಟಾರ್ಟ್ ಮಾಡಿದ್ರೆ ರಥ ಒಂದೇ ಇದ್ರಲ್ಲಿ ಇರುತ್ತೆ. ಹೆಂಗಂದ್ರೆ ಸ್ಟ್ರೈಟ್ ಆಗಿರುತ್ತೆ, ಇಲ್ಲಾಂದ್ರೆ ಬೆಂಡ್ ಆಗೋ ಸಿಚುವೇಶನ್ಸ್ ಇರುತ್ತೆ. ನಿಮಗೆ ಇದನ್ನ ಮೂಲೆ ಮಟ್ಟ ಅಂತ ಕರಿತೀವಿ ನಾವು. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನಾವು ಕಟ್ಟಬೇಕಾದ್ರೆ 4 ಜಾಗ ಫ್ಲಾಟ್ ಆಗಿರ್ಬೇಕು. 4 ಜಾಗ ಫ್ಲಾಟ್ ಇಲ್ಲ ಅಂದ್ರೆ ಒಂದ್ ಕಡೆ ವಾಳ್ಕೊಳ್ಳುತ್ತೆ, ಇಲ್ಲ ಒಂದ್ ಕಡೆ ಹಿಂದ್ಗಡೆ ವಾಳ್ಕೊಳ್ಳುತ್ತೆ. ಅವಾಗ ತೇರು ನೇರವಾಗಿ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಸೊ ಇವಾಗ ಇವ್ರು ಏನ್ ಮಾಡಿದ್ದಾರೆ, ನಮ್ಮ ಸ್ನೇಹಿತರು ಕೆಳಗಡೆಗೆ ಮರದ್ದು ತುಂಡು ಪೀಸು ಮತ್ತೆ ಹಿಂದ್ಗಡೆ ತುಂಡು ಪೀಸ್ ಎಲ್ಲ ಕೊಟ್ಟಿ ಆ ಮುಂದ್ಗಡೆಗೆ ಏನು ಒಂದು ಹೈಟ್ ಬರುತ್ತೆ ಆ ಹೈಟ್ ಗೆ ಮ್ಯಾಚ್ ಮಾಡಿ ಹಿಂದ್ಗಡೆ ಹೈಟ್ ಮಾಡ್ಕೊಂಡಿದ್ದಾರೆ. ಅವಾಗ ಬೇಸು ನಿಮ್ಗೆ ಒಂದು ಸ್ಟ್ರೈಟ್ ಲೆವೆಲ್ ಬರುತ್ತೆ, ಅಂದ್ರೆ ಒಂದು ಮೂಳೆ ಮಟ್ಟ ಅಂತ ಕರೀತಾರೆ. ಸೊ ನೀವು ಇದು ಪ್ರತಿ ಬಿಲ್ಡಿಂಗ್ ಅಲ್ಲಿ ಆಗಿರ್ಬೋದು, ಪ್ರತಿ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ನಿಮ್ಗೆ ಮೂಲೆ ಮಟ್ಟ ಇಲ್ಲ ಅಂದ್ರೆ ಬಿಲ್ಡಿಂಗ್ ನಿಲ್ಲಲ್ಲ. ಅದೇ ರೀತಿ ನಮ್ಮ ಕುರ್ಜು ಅಷ್ಟೇ ನಿಲ್ಲಲ್ಲ. ಸೊ ಸೆಂಟರ್ ಆಫ್ ಪಾಯಿಂಟ್ ಅಂತ ಇರುತ್ತೆ. ಆ ಸೆಂಟರ್ ಆಫ್ ಪಾಯಿಂಟ್ ಕರೆಕ್ಟ್ ಆಗಿದ್ರೆ ಮಾತ್ರ ನಿಮ್ಗೆ ಇಡೀ ಕುರ್ಜು ನಿಧಾನವಾಗಿ ಹೋಗಿ ನಿಧಾನವಾಗಿ ಬರಕ್ ಸಾಧ್ಯ. ಚಕ್ರವಾಗಿರೋದು ಇದರ ಹೈಟ್ ಬಂದು 6 ಅಡಿ ಇದೆ. ನಿಮಗೆ ಈ 6 ಅಡಿ ಚಕ್ರದೊಳಗಡೆ ಹೊರಗಡೆ ಮತ್ತೆ ಒಳಗಡೆ ಎರಡೂ ಕಡೆಯಿಂದ ನಿಮ್ಗೆ ಕುರ್ತಿ ಅಂತ ಕೊಡ್ತಾರೆ. ಇದು ಜರುಗಕ್ಕೆ ನೀವು ಸುಮಾರು ವಿಡಿಯೋಗಳಲ್ಲಿ ನೋಡಿರ್ತೀರ ಇತ್ತೀಚಿನ ದಿವಸಗಳಲ್ಲಿ. ಇಲ್ಲಿ ಜರುಗ ಕೊಟ್ರೆ ನಿಮಗೆ ಒಂದು 1/2 ಅಡಿ ಜರುಗುತ್ತೆ. ಸೊ ಅದು ಸ್ಟೇರಿಂಗ್ ತರ ಎಲ್ಲ ಹಳಬರೆಲ್ಲ ಏನ್ ಮಾಡ್ತಾ ಇದ್ರು, ಹೊರಗಡೆ ಕೊಡ್ತಾ ಇದ್ರು. ಇನ್ನು ಹೊರಗಡೆ ನಿಂತ್ಕೊಂಡು ಹೊರಗಡೆಯಿಂದ ಕೊಡ್ತಾ ಇದ್ರು. ಕಳೆದ ಒಂದು 15-20 ವರ್ಷದ ಏನ್ ಮಾಡ್ತಾರೆ, ನಮ್ಮ ಯುವಕರೆಲ್ಲ ಹಿಂಗೆ ಒಳಗಡೆ ಕೂತ್ಕೊಂಡು ಇಲ್ಲಿಂದ ಕೊಡ್ತಾರೆ. ಸುಮಾರು ಜನಕ್ಕೆ ಇದು ಜಾತ್ರೆ ಟೈಮಲ್ಲಿ ಕಾಣಿಸಲ್ಲ. ಎಲ್ಲಾರು ಹೊರಗಡೆ ಇರೋ ಜನ ಮಾತ್ರ ನೋಡ್ತಾರೆ. ಬಟ್ ನಮ್ಮ ಯುವಕರು ಪ್ರತಿ ಊರಲ್ಲಿ ಯುವಕರು ಇವಾಗ ಇವ್ರ ಊರಲ್ಲಿ ಯಶು ಕೊಡ್ತಾರೆ, ಮತ್ತೆ ಇನ್ನೊಂದಷ್ಟು ಜನ ಬೇಕಾರೆ ಪ್ರವೀಣ್ ಕೊಡ್ತಾರೆ, ಬೇರೆ ಬೇರೆ ಎಲ್ಲ ಕೊಡ್ತಾರೆ. ಆ ಕುರ್ತಿ ಕೊಡ್ಬೇಕಾದ್ರೆ ತುಂಬಾ ಜಾಗ್ರತೆಯಿಂದ ತುಂಬಾ ನೋಡಿ ಕುರ್ತಿಗಳನ್ನ ಕೊಡ್ಬೇಕು. ಇಲ್ಲಾಂದ್ರೆ ಕೈ ಕಾಲು ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ. ಬಟ್ ದೇವ್ರ ಮೇಲೆ ನಂಬಿಕೆ ಇಟ್ಟು ಎಕ್ಸ್ಪೀರಿಯನ್ಸ್ ಇಂದ ಕೆಲಸ ಮಾಡ್ತಾರೆ. ಯಾರನ್ನ ಎಕ್ಸ್ಪೀರಿಯನ್ಸ್ ಇದ್ರೆ ಯಾವ ಕೆಲಸ ತೇರಲ್ಲಿ ಮಾಡಲ್ಲ. ಕುರ್ತಿ ಅಂತ ಹೇಳ್ಬೋದು. ಮೇಡಮ್ ನೀವು ಕೇಳ್ದಂಗೆ ಇಲ್ಲಿಂದ ಮಧುರಮ್ಮ ದೇವಸ್ಥಾನಗಳ ಚಾಲೆಂಜಸ್ ಏನಂತ ನೀವು ಕೇಳ್ತೆ. ಸೊ ಇವಾಗ ಸುಮಾರು ಒಂದು 17 ಊರು ಕುಜುಗಳು ಹೋಗ್ತಾ ಇದಾವೆ. ಸೊ ಅದ್ರಲ್ಲಿ ನಮ್ದು ಎರಡು ಗೋಂಚೆಟ್ಟಿಪಾಳ್ಯ ಮತ್ತು ಕೋನಪುಂಗಾರ ಇವೆರಡು ಹೊಸ ಕುರ್ಜಿಗಳು ಹೋಗ್ತಾ ಇರೋದು. ಸೊ ನಮ್ದು ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಇಲ್ಲಿಂದ ಟೋಟಲ್ ಒಂದು ನಿಯರ್ಲಿ 75% ಆಫ್ ದ ಪ್ಲೇಸಸ್ ಆಕ್ಯುಪೈಡ್ ಆಮೇಲೆ ಡೆವಲಪ್ ಆಗಿದೆ. ಸೊ ಅದರಿಂದ ನಮ್ಗೆಲ್ಲ ತಾರ್ ರೋಡ್ ಇರೋದು. ಸೊ ನಿಯರ್ಲಿ ನಮ್ಗೆ ಹೆಂಗಿದೆ ಅಂದ್ರೆ 12-13 ಕಟಿಂಗ್ಸ್ ಇದಾವೆ, ಸ್ಟ್ರೀಟ್ ಕಟಿಂಗ್ಸ್ ಇದಾವೆ. ಸೊ ಅದು ನಮ್ಗೆ ಒಂದು ಟಾಸ್ಕ್ ಅಂಡ್ ಇಟ್ಸ್ ಬಿಗ್ ಚಾಲೆಂಜ್. ಸೊ ಬೇರೆ ಊರೆಲ್ಲ ಇದಾವೆ, ಆದ್ರೆ ಅವ್ರಿಗೆಲ್ಲ ಸ್ವಲ್ಪ ಸರ್ಕಲ್ ತರ ಸ್ವಲ್ಪ ಲಾಂಗ್ ಪ್ಲೇಸಸ್ ಬಂದ್ಬಿಟ್ಟು ದೊಡ್ಡದಾಗಿದಾವೆ. ಸೊ ನಮ್ಗೆ ಆತರ ಇಲ್ಲ. ಸೊ ಹೆಂಗೆ ಅಂದ್ರೆ ಸ್ಟ್ರೀಟ್ ಕ್ರಾಸ್ ಇರೋ ತರ. ಮಳೆ ಬಂದ್ರೆ ಈಗ ಸಾಮಾನ್ಯವಾಗಿ ಹಬ್ಬ ಅಂದ್ರೆ ಅವತ್ ಮಳೆ ಬಂದೇ ಬರುತ್ತೆ. ಅದೇ ವಾಡಿಕೆ ಇರೋದು ಕೂಡ. ಆ ಮಳೆಯಲ್ಲಿ ಮತ್ತೆ ಗಾಳಿಲಿ ಹೇಗ್ ಮೇಂಟೈನ್ ಮಾಡ್ತೀರಾ? 2023 ಅಲ್ಲಿ ಮೇಡಮ್ ಫಸ್ಟ್ ವರ್ಷ ನಮ್ ಊರೊಳಗೆ ತೇರ್ ಎಳ್ದಾಗ ಮಳೆಯಲ್ಲೇ ಎಳ್ದಿರೋದು. ಮಳೆಯಲ್ಲೇ ಎಳ್ದಿರೋದು ನೀವು ಆಲ್ಮೋಸ್ಟ್. ಅವಾಗ ನಮ್ ತೇರ್ ಇರೋದು 80 ಫೀಟ್. ಅರ್ಧ ಭಾಗ ಎಳ್ದಿದ್ವಿ. ಊರೊಳಗಡೆ ನಾವ್ ಎಳೆಯೋದು ಮ್ಯಾಕ್ಸ್ ಟು ಮ್ಯಾಕ್ಸ್ 600 to 700 ಮೀಟರ್ಸ್ ಅಷ್ಟೇ. 6 to 7 ಕಿಲೋಮೀಟರ್ಸ್ ಹೋಗ್ತಾ ಇದೀವಿ. ಆದ್ರೆ ನಾವು ಊರೊಳಗಡೆ ಇದೇ ರಥಾಗ 700 ಮೀಟರ್ಸ್ ಎಳಿತೀವಿ ಅಷ್ಟೇ. ಸೊ ಅರ್ಧ ಭಾಗ ಮುಗಿಸಿದ ತಕ್ಷಣ ಮಳೆ ಬಂತು, ಮಳೆಯಲ್ಲೇ ಎಳ್ದಿದ್ವಿ. ಸೊ ಅದು ನಮ್ಗೇನು ಅಷ್ಟೊಂದು ರಿಸ್ಕ್ ಅನ್ನೋದು ಏನಿಲ್ಲ. ಇವಾಗ ನಿಮಗೆ ರೋಡ್ಗಳಿದಾವೆ. ಇದೇ ನೀವು ಒಂದು 25 ವರ್ಷಕ್ಕೆ ಮುಂಚೆ ಲೆಕ್ಕ ಹಾಕೊಂಡ್ರೆ ಅವಾಗ ಏನಾಗಿತ್ತು ಅಂದ್ರೆ ನಾವು ಒಂದು 10 ತೇರೇನೋ ಕರ್ಕೊಂಡು ಮಧುರಮ್ಮ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. ನಾನು ಚಿಕ್ಕ ಹುಡುಗ, ನಮ್ಗೆ ಸಿಕ್ಕಾಪಟ್ಟೆ ಮಳೆ. ಆ ವರ್ಷ ದೇವಸ್ಥಾನದ ಹತ್ರ ಬಂದಿತ್ತು 2 ರಥಗಳು. ಮಿಕ್ಕಿತ್ ಎಲ್ಲಾ ರಥ ಗದ್ದೆಗಳಲ್ಲೇ ಊದ್ಕೊಂಡಿತ್ತು. ಮಾರನೇ ದಿವಸ ಎಳ್ಕೊಂಡು 2-3 ದಿವಸ ಎಳ್ಕೊಂಡ್ ಬಂದಿದ್ದೆ. ಅವಾಗ ಟ್ಯಾಕ್ಟ್ರಿ ಎಲ್ಲ ನಿಯರ್ ಬೈ ಟೆಂಪಲ್ ಓನ್ಲಿ. ಟ್ಯಾಕ್ಟ್ರಿ ಎಲ್ಲ ಏನಿಲ್ಲ, ಫುಲ್ಲು ಮಣ್ಣು ಊದ್ಕೊಳ್ಳೋದು. ಅಂತ ಟೈಮಲ್ಲೂ ಹೊಡ್ಕೊ ಬಂದಿ ನಾವಿಲ್ಲಿ ಹೊಡ್ಕೊ ಬರೋದು ಅಂತ ಹೇಳ್ತೀವಿ. ಅದನ್ನ ಜಾತ್ರೆನ ರಥನ ಓಡಿಸೋದಲ್ಲ, ನಾವು ಹೊಡ್ಕೊ ಬರೋದು ಅಂತ ಹೇಳಿ ನಮ್ಮ ರೂಢಿ ಭಾಷೆಯಲ್ಲಿ ಆಗೋಗಿದೆ. ಅದು ಎತ್ತಿನ ಹೊಡಿಯೋ ತರ ಆ ತರ ಆಗಿದೆ ನಮ್ಗೆ. ಮತ್ತೆ ನಮ್ಮ ಜಾತ್ರೆಯಲ್ಲಿ ಮಾತ್ರ ನಿಮಗೆ ಎತ್ತಿನಲ್ಲಿ ಓಡಿಸೋ ತರ ಜಾತ್ರೆ ಕಾಣಿಸೋದು. ನಮ್ದು ಬಿಟ್ರೆ ಬಂಡಿ ಮಕ್ಕಳಮ್ಮ ಜಾತ್ರೆ ಅಂತೇಳಿ ಮಸೂರ್ ಹತ್ರ ಮಾಡ್ತಾರೆ. ಈ 2 ಜಾತ್ರೆಯಲ್ಲಿ ಮಾತ್ರ ನಿಮ್ಗೆ ಇಡೀ ಜಗತ್ತಲ್ಲಿ ಎತ್ತಿನ ಕಟ್ಟಿ ಓಡಿಸೋದು ಮತ್ತೆ ಟ್ಯಾಕ್ಟ್ರಿ ಕಟ್ಟಿ ಓಡಿಸೋದು. ನಿಮ್ಮೂರಲ್ಲಿ ನಿಮ್ಮ ಹಿರಿಯರ
ಪಾತ್ರ ಹೇಗಿದೆ ಇದ್ರಲ್ಲಿ? ನಮ್ ಊರಲ್ಲಿ ಪರ್ಮಿಷನ್ ಇದೇ ಆಶೀರ್ವಾದ ಇದ್ರೆ ನಾವು ಕಿರಿಯರು ಮಾಡಕ್ಕಾಗಲ್ಲ. ಅವ್ರು ಕಟ್ ಬಂದ್ಮೇಲೆ ನಮಗ್ ಬಿಟ್ಟಿರ್ತದೆ, ನಾವ್ ಬಿಟ್ಟ ನಮ್ ಇನ್ನೊಬ್ರು ಬಿಡ್ತೀವಿ. ಆ ತರ ಇದು ನೀವು ಕಟ್ವಾಗೆಲ್ಲ ಬಂದು ಹೇಳ್ತಿರ್ತಾರ ಹೀಗ್ ಮಾಡ್ಬೇಕು ಹಾಗೆ ಹೇಳ್ತಾರೆ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ಇವತ್ತು ಇಲ್ಲಿ ಸ್ವಲ್ಪ ಜನ ಮಾತ್ರ ಇದಾರೆ. ಎಲ್ಲ ನಿನ್ನೆ ನೈಟ್ ವರ್ಗೂ ಕೆಲಸ ಮಾಡಿ ಇವಾಗ ಅವ್ರವ್ರ ಕೆಲ್ಸಗಳಿಗೆ ಹೋಗಿ ಮತ್ತೆ ಸಂಜೆ ಒಂದು 7 ಗಂಟೆ ಮೇಲೆ ಎಲ್ಲ ಬಂದು ಇಲ್ಲಿ ಸೇರ್ತಾರೆ. ಇಲ್ಲಿರೋರು ಅಷ್ಟೇ ಊರಲ್ಲ, ಇದಕ್ಕೂ ಮೇಲೆ ನಮ್ಮ ಕೋಣಪ್ನಗರ ಗ್ರಾಮಸ್ಥರು ಸೇರಿದ್ದಾರೆ. ವಿಡಿಯೋ ಮಾಡೋ ಸಮಯದಲ್ಲಿ ಯಾರಿದಾರೋ ಅಷ್ಟು ಜನ ಮಾತ್ರ ಇಲ್ಲಿ ಇದ್ರೆ ಅಷ್ಟೇ, ಬಿಟ್ರೆ ಪ್ರತಿಯೊಬ್ಬರ ಕೊಡುಗೆನೂ ಇದೆ. ಕೋಣಪ್ನಗರ ಗ್ರಾಮ ತೇರ್ ಹಿಡಿಬೇಕಂದ್ರೆ ಎಲ್ಲರೂ 8:30ಗೆ ಸೇರಿ ಅಡಿಗೆ ಮಾಡಿ ತಿಂದು ರಥ ಕಟ್ಟಿ ಆ ನಂತರ 10-11 ಗಂಟೆಗೆ ಮನೆಗೆ ಹೋಗ್ತಾರೆ. ಸೊ ಅದು ಹುಡುಗರಿಗೆ ಒಂಥರ ಜೋಶ್. ಕೆಲಸ ಎಲ್ಲ ಮುಗಿಸ್ಕೊಂಡು ಡೈಲಿ ಆಕ್ಟಿವಿಟಿ ಮುಗಿಸ್ಕೊಂಡ್ ಬಂದು ಮತ್ತೆ ರಥ ಕಟ್ಟಿ ಆ ರಥ ಜೊತೆಗೆ ಅವ್ರ ಕೆಲಸ ಮಾಡಿ ಊಟ ಮಾಡೋದು ಇವಾಗ ಸಂಪ್ರದಾಯ ಮಾಡ್ಕೊಬಿಟ್ಟಿದ್ದೀರಿ ನಾವೆಲ್ಲ ಸಂಜೆ ಹೊತ್ತು. ಸೊ ಕೋಣಪ್ನಗರ ಊರಲ್ಲಿ ಇನ್ನ ಸುಮಾರು ಜನ ತೇರ್ ಕಟ್ಟೋರು ಇದ್ದಾರೆ, ಸುಮಾರು ಜನದ್ದು ಸಪೋರ್ಟ್ ಇದೆ, ಸುಮಾರು ಜನಗಳ ಬೆನ್ನೆಲುಬಾಗಿ ನಿಂತಿದ್ದಾರೆ. ಜಾತ್ರೆ ಒಬ್ಬರಿಬ್ಬರಿಂದ ನಡೆಯೋದಲ್ಲ, ಇಡೀ ಊರಿನಿಂದ ನಡೆಯೋದು. ಅದನ್ನೇ ಇಲ್ಲೊಂದು 4-5 ಜನ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದಾರೆ ಅಷ್ಟೇ ಇವತ್ತು. ಇದೆ. ನಾವ್ ಹುಡುಗರು ದೊಡ್ಡವ್ರು ಸಪೋರ್ಟ್ ಮಾಡಿ ದೊಡ್ಡವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ. ಸೊ ಹೆಂಗಂದ್ರೆ ನಾವ್ ಹುಡುಗರೆಲ್ಲ ಸೇರಿ ತೇರ್ ಉಸ್ಕೂರ್ ಹೊಡಿಲೇಬೇಕಂತ ಟಾಪಿಕ್ ರೇಸ್ ಮಾಡಿದಾಗ ನಮ್ಮ ಊರಲ್ಲಿ ದೊಡ್ಡವರೆಲ್ಲ ಕುತ್ಕೊಂಡು ಸರಿ ಆಯ್ತು ನೀವು ಮಾಡಿ, ಏನೋ ನಿಮ್ ಪರ್ಮಿಷನ್ ವ್ಯವಹಾರ ಏನಿದೆ ಅದೆಲ್ಲ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ಎಲ್ಲ ಅವ್ರು ಓಡಾಡ್ತಿದ್ದಾರೆ. ಸೊ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ಎಲ್ಲಾರ್ದು ಇದೆ ಊರಲ್ಲಿ. ಒಂದ್ ಚಿಕ್ಕ ಹುಡುಗರಿಂದ ದೊಡ್ಡ ಹಿರಿಯರವರೆಗೂ ಎಲ್ಲ ಕಾಂಟ್ರಿಬ್ಯೂಷನ್ ಇದೆ. ಆಮೇಲೆ ಸುಮಾರು ಜನ ಅನ್ಕೊಳ್ತಾರೆ ಜಾತ್ರೆ ಮಾಡೋದು ಸಿಕ್ಕಾಪಟ್ಟೆ ಈಸಿ ಅಂತ ಹೇಳಿ. ಒಂದು ಊರಿಗಿಲ್ಲ ಅಂದ್ರೆ ನನ್ ಗೆಸ್ ಪ್ರಕಾರ ಚಿಕ್ಕದಾಗಿ ಈ ತರ ರಥ ಕಟ್ಟಿ ಎಳಿಬೇಕಂದ್ರೆ 25-30 ಲಕ್ಷ ಬೇಕು. ಅದನ್ನ ಕೈಯಿಂದ ಹಾಕಿ ಜಾತ್ರೆ ನಡೆಸ್ತಾರೆ ಇಲ್ಲಿ ಎಲ್ಲ ಪ್ರತಿ ಊರು. ಇನ್ನ ದೊಡ್ಡ ತೇರ್ ಕಟ್ಟಬೇಕಾದ್ರೆ 50 ಲಕ್ಷ ಕೋಟಿ ಬೇಕಾಗುತ್ತೆ. ಜಾತ್ರೆ ಬೆಂಗಳೂರಿಗೆ ಹೊಂದ್ಕೊಂಡ ರೀತಿಗೆ ಅದೇ ರೀತಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗೋಗಿದೆ ನಮ್ಮಲ್ಲಿ. ಆಕ್ಚುಲ್ ಜಾತ್ರೆ ದಿನ ಹೇಗಿರುತ್ತೆ ಅಂದ್ರೆ ನೀವ್ ಯಾವತ್ತು ತೇರ್ ಇಲ್ಲಿಂದ ಹೊರಡಿಸ್ತೀರಾ, ಮತ್ತೆ ಎಷ್ಟ್ ದಿನ ಅಥವಾ ಗಂಟೆ ಬೇಕಾಗತ್ತೆ? ಆಮೇಲೆ ನಿಮ್ ಊರವ್ರೆಲ್ಲ ಬರ್ತಾರ ಅವತ್ತು. ಇಲ್ಲಿಂದ ಅಲ್ಲಿಗೆ ರೀಚ್ ಆದ್ಮೇಲೆ ನಿಮ್ಮ ಸಂಭ್ರಮ ಹೇಗಿರುತ್ತೆ, ಎಕ್ಸೈಟ್ಮೆಂಟ್ ಹೇಗಿರುತ್ತೆ? ಅದೆಲ್ಲ ನೋಡಿದ್ರೆ ನೀವು ನಾವ್ ಏನೇ ಹೇಳಿದ್ರು ಅಲ್ವಾ, ನಾವ್ ಏನೇ ಹೇಳಿದ್ರು ನಿಮ್ಗೆ ಆ ಖುಷಿ ನಮ್ಮಲ್ಲಿ ಕಾಣಿಸುತ್ತೆ. ಯಾಕೆಂದ್ರೆ ನಿಮಗೆ ನಮ್ ಮನೆ ಇರೋ ಹೆಣ್ಮಕ್ಳು, ತಂಗಿಯಂದ್ರು, ಅಕ್ಕಂದ್ರು, ಅಮ್ಮಂದ್ರು ಎಲ್ಲ ದೀಪಗಳನ್ನ ಬೆಳ್ದಾಟಗಳನ್ನ ಎತ್ಕೊಂಡ್ ಬಂದು ದೇವರಿಗೆ ಪೂಜೆ ಮಾಡ್ಬೇಕಾರೆ ಈ ರಥದ ಹಿಂದ್ಗಡೆ ಹೆಣ್ಮಕ್ಳು, ಗಂಡ್ಮಕ್ಳು, ವಯಸ್ಸಾದವರು, ಚಿಕ್ಕ ಹುಡುಗರು ಎಲ್ಲಾ ಸೇರಿ ಈ ರಥನ ಹಿಂದೆ ಮುಂದೆ ಜವಾಬ್ದಾರಿಯಿಂದ ನಡೆಸಿ ಆ ದೇವಸ್ಥಾನಕ್ಕೆ ಬಿಡ್ಬೇಕಾದ್ರೆ ನಿಮ್ಗೊಂದು ಫೀಲಿಂಗ್, ಅದೊಂದು ತೃಪ್ತಿ ಬರುತ್ತೆ. ಏನೋ ಒಂಥರ ಸಾಧಿಸ್ತಿರೋ ತೃಪ್ತಿ. ಅದು ನೀವು ಕಟ್ಟಿ ಆ ತೇರಿಂದ ಬಂದಾಗ ಮಾತ್ರ ಸಾಧ್ಯ. ಮತ್ತೆ ನಾವ್ ಎಷ್ಟೇ ರೀತಿ ಅದನ್ನ ಪದಗಳಲ್ಲಿ ಕೊಟ್ರು ಹೇಳಿದ್ರು, ಇವಾಗ ಹೇಗಿದ್ರು ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಪ್ರತಿ ಊರಿಗೂ ಹೋಗಿ ಮಾತಾಡ್ಬೇಕಾದ್ರೆ. ಅದೇ ರೀತಿ ಈ ಊರಲ್ಲೂ ನೀವು ಬನ್ನಿ, ಇದ್ರ ಹಿಂದ್ಗಡೆ ನಿಮ್ಗೂ ಗೊತ್ತಾಗುತ್ತೆ. ಮೇಡಮ್ ಇದು ಒಬ್ಬೊಬ್ಬರು ಮಾಡೋ ಅಂತದಲ್ಲ. ಸೊ ನಾನು ಒಬ್ನೇ ಮಾಡ್ಬಿಡ್ತೀನಿ. ಅದೆಲ್ಲ ಪಲ್ಲಕ್ಕಿ ಏನೋ ಆತರ ಚಿಕ್ಕದಾಗ ಏನೋ ಒಂದು ಮಾಡಿದ್ರೆ ಓಕೆ. ಸೊ ಇದೆಲ್ಲ ಒಬ್ಬೊಬ್ಬರೇ ಮಾಡೋದಲ್ಲ, ಈಚ್ ಅಂಡ್ ಎವ್ರಿ ಒನ್ ಕಾಂಟ್ರಿಬ್ಯೂಷನ್ ಇರ್ಬೇಕು. ಸೊ ಹೆಂಗೆ ಅಂದ್ರೆ ಎತ್ತು ಓಡಿಸೋರು ನಾವ್ ಎತ್ತು ಓಡಿಸ್ತಾ ಇದೀವಿ ಅನ್ನೋ ಒಂದು ಇದ್ರಲ್ಲಿ ಇರ್ತಾರೆ. ಟ್ಯಾಕ್ ಓಡಿಸೋರು ನಾವ್ ಟ್ಯಾಕ್ ಓಡಿಸ್ತಾ ಇದೀವಿ. ತೇರು ಓಡಿಸೋರು ತೇರು ಹಗ್ಗ ಇಟ್ಕೊಂಡಿರ್ತಾರೆ. ಫೋರ್ ಸೈಡ್ಸ್ ಹಗ್ಗ. ನಾವ್ ಹಗ್ಗ ನಮ್ಮಿಂದ ತೇರೋಯ್ತು ಅನ್ನೋದು. ಎತ್ತು ಹೊಡಿಯೋರು ನಾನ್ ಎಳ್ಕೊಂಡು ಹೋದೆ, ಟ್ಯಾಕ್ ಓಡಿಸೋರು ನಾನ್ ಹೇಳ್ದೆ, ಹಿಂದ್ಗಡೆ JCB ನಾನ್ ತಳ್ಕೊಟ್ಟೆ, ತೇರು ಓಡಿಸೋರು. ಸೊ ಈ ಒಬ್ಬೊಬ್ಬರಿಗೂ ಅದೊಂದು ಇರುತ್ತೆ ಮೇಡಮ್, ಗೂಸ್ ಬಂದ್ ಬರುತ್ತೆ. ಪ್ರತಿಯೊಂದು ನಾನು ಅಲ್ಲಿ ನಾವು ಇದೆ. ಸೊ ಎಲ್ಲ ಸೊ ಅದೇ ಆ ಒಂದು ಫೀಲಿಂಗ್ ದೇವಸ್ಥಾನ ಮುಂದೆ ನಮ್ ಡೆಸ್ಟಿನಿ ರೀಚ್ ಆದ್ಮೇಲೆ ಆ ಬರೋ ಒಂದು ಹ್ಯಾಪಿನೆಸ್ ಬೇರೆ ಇರುತ್ತೆ. ಈ ಜಾತ್ರೆ ಆಕ್ಚುಲಿ ಫೇಮಸ್ ಆಗಿದ್ದೆ ಒಂದ್ ರಥ ಬಿದ್ಮೇಲೆ ಅನ್ಸುತ್ತೆ. ಅವಾಗ್ಲೇನೆ ಎಲ್ರು ಈ ತರ ಇದೆ, ಯಾವಾಗ ನೆಗೆಟಿವ್ ಇಂದ ಜಾಸ್ತಿ ಪ್ರಾಬ್ಲಮ್ ಏನಂದ್ರೆ ಒಳ್ಳೆತನಕ್ಕೆ ಬೇಗ ಅಟ್ರಾಕ್ಷನ್ ಆಗಲ್ಲ ಜನ, ಕೆಟ್ಟತನಕ್ಕೆ ಅಟ್ರಾಕ್ಷನ್ ಆಗ್ತಾರೆ. ನಾವು ಸುಮಾರು ಒಳ್ಳೆ ಕೆಲಸ ಮಾಡಿದಿರಿ, ಒಳ್ಳೆ ರೀತಿ ರಥ ಎಳೆದಿದ್ದೀರಿ, ಚಾಲೆಂಜಿಂಗ್ ರಥ ಎಳೆದಿರಿ. ಅವತ್ತು ನಮಗೆ ಪ್ರಚಾರ ಸಿಕ್ಕಿಲ್ಲ. ಯಾವ್ದಾರ ಒಬ್ಬ ಮನುಷ್ಯ ಬಿದ್ದಾಗ ಇಲ್ಲ ಕುಗ್ಗಿದಾಗ ಸಿಗಷ್ಟು ಪ್ರಚಾರ. ಬಟ್ ಅದೇನಾಗಿದೆ ಅಂದ್ರೆ ಅದು ಇವಾಗ ಒಳ್ಳೆ ರೀತಿಯಲ್ಲಿ ಆಗಿದೆ, ಕೆಟ್ಟ ರೀತಿಯಲ್ಲಿ ಆಗಿದೆ. ಒಳ್ಳೆ ರೀತಿ ಹೇಗಾಗಿದೆ ಅಂದ್ರೆ ಇನ್ನ ಒಂದು 10 ಊರು ಕಟ್ಟಬೇಕಂತ ಮುಂದೆ ಬಂದಿದ್ದಾರೆ. ಈ ಜಾತ್ರೆ ನಿಲ್ಬಾರ್ದು, ಎಷ್ಟೇ ನೆಗೆಟಿವಿಟಿ ಇದ್ರು ಪರವಾಗಿಲ್ಲ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಇನ್ನೂ ಒಂದು 10 ಊರು ಈ ವರ್ಷ ನಿಮಗೆ ಅಷ್ಟು ಊರು ಕಟ್ತಿರೋದು ನೀವು ನೋಡೋದೇ ನಿಮ್ಮ ಪುಣ್ಯ, ನಿಮ್ಮ ಭಾಗ್ಯ. ಯಾಕಂದ್ರೆ ಕಳೆದ 100 ವರ್ಷದಲ್ಲಿ ಇದೆ ಮೊಟ್ಟ ಮೊದಲನೇ ಬಾರಿಗೆ 17 ತೇರ್ನ ಕಟ್ಟಿ ಮುಸ್ಕೂರ್ ಮುದ್ದರಮ್ಮ ಜಾತ್ರೆಗೆ ಹೊಡಿತಾ ಇರೋದು. ಒಂದು ತೇರ್ ಕಟ್ಬೇಕಂದ್ರೆ ನಿಮ್ಗೆ ಮಿನಿಮಮ್ 20+ ಅಷ್ಟು ಖರ್ಚಾಗತ್ತೆ ಅಂತ ಹೇಳ್ತೀವಿ. ಇವಾಗ ನೀವು ಇದನ್ನೆಲ್ಲ ನಿಮ್ ಗ್ರಾಮಸ್ಥರೇ ಮಾಡ್ಕೊಳ್ತಿದ್ದೀರಾ. ಸರ್ಕಾರದ ಕಡೆಯಿಂದ ನಿಮ್ಗೆ ಏನಾದ್ರು ಎಕ್ಸ್ಪೆಕ್ಟೇಷನ್ಸ್ ಇದ್ಯಾ?
ಅಂತ ಮ್ಯಾಮ್ ಫಿನಾನ್ಷಿಯಲಿ? ಸರ್ಕಾರದಿಂದ ಇಲ್ಲಿ ಯಾವ ಗ್ರಾಮದವರು ಫಿನಾನ್ಷಿಯಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ನಾವ್ ಮಾಡೋ ಕಾರ್ಯಕ್ರಮನ ಅರ್ಥ ಮಾಡ್ಕೊಂಡು ನಮಗ್ ಸಪೋರ್ಟ್ ಮಾಡಿ ಅಂತ ಮಾತ್ರ ಕೇಳ್ತಾ ಇದೀರಿ ಅಷ್ಟೇ. ಬಿಟ್ರೆ ನಾವು ಸರ್ಕಾರಕ್ಕೆ ತೊಂದರೆ ಕೊಡ್ಬೇಕಂತ ಏನಿಲ್ಲ, ನಮಗೂ ಸರ್ಕಾರದಿಂದ ತೊಂದರೆ ತಗೋಬೇಕಂತ ಏನಿಲ್ಲ. ಮುಜರಾಯಿ ಇಲಾಖೆ ಅಂತ ಒಂದಿದೆ, ಸೊ ಅವ್ರ ಕಡೆಯಿಂದ ಏನಾದ್ರು ನಿಮಗೆ ಮುಂಬರುವ ಪೀಳಿಗೆಗಳಿಗೆ 1947 ಆದ್ಮೇಲೆ ಕಾನ್ಸ್ಟಿಟ್ಯೂಷನ್ ಬಂದಿರೋದು. ನಾನೊಂದು ಪೇಪರ್ ಆರ್ಟಿಕಲ್ ಇದೆ, ಉಸ್ಕೂರ್ ಮದ್ದೂರಮ್ಮ ಜಾತ್ರೆ ಇದು 1910 1910 ಬ್ರಿಟಿಷರ ಕಾಲದಲ್ಲೇ ಸ್ವತಂತ್ರ ಹೋರಾಟ ಮಾಡ್ಬೇಕಾದ್ರೆ ಈ ಜಾತ್ರೆನ ನಡೆಸಿ ವಿಜೃಂಭಣೆಯಿಂದ ನಡೆಸಿದ್ದಾರೆ. ನಾವು ಇವತ್ತೇನು ಒಂದು ಕಾನ್ಸ್ಟಿಟ್ಯೂಷನ್ ಮೇಂಟೈನ್ ಮಾಡ್ತಾ ಇದೀವಿ, ಅದು ಎಲ್ಲರೂ ಸೇರಿ ಮೇಂಟೈನ್ ಮಾಡ್ತೇವೆ. ಅದಕ್ಕೆ ಮುಂಚೆ ನಾವು ಪಾಲಿಸಿರೋದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಅದ್ರ ಮೇಲೆ ಕಟ್ಟಿರೋದೇ ಕಾನ್ಸ್ಟಿಟ್ಯೂಷನ್, ಅದ್ರ ಮೇಲೆ ಬರೆದಿರೋದೇ ಅಂಬೇಡ್ಕರ್. ಪ್ರತಿಯೊಂದು ಯಾವ್ದು ನಮ್ಮ ಮೂಲ ಬಿಟ್ಟು ಯಾವ್ದು ಬರ್ದಿಲ್ಲ. ಮೂಲನ ಮರ್ತ್ಬಿಟ್ಟು ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಅದಕ್ಕೋಸ್ಕರನೇ ಕೆಲವೊಂದು ಆರ್ಟಿಕಲ್ಸ್ ಇದಾವೆ, ಇನ್ ಆರ್ಡರ್ ಟು ಪ್ರೊಟೆಕ್ಟ್ ನಮ್ಮ ಕಸ್ಟಮ್ಸ್ ಮತ್ತೆ ನಮ್ಮ ಟ್ರೆಡಿಷನ್ಸ್. ಎಕ್ಸ್ಪೆಕ್ಟೇಷನ್ ಅಂತ ಒಂದ್ ಹೇಳ್ಬೇಕಂದ್ರೆ ಗೌರ್ಮೆಂಟ್ ಇಂದ ನಮ್ಮ ಜಾತ್ರೆಗೆ ಆಧುನಿಕತೆ ಅಡ್ಡ ಆಗ್ತಾ ಇದೆ. ಮುಂದಿನ ಪೀಳಿಗೆಗೆ ನಾವ್ ಈ ಜಾತ್ರೆನ ಕೊಡ್ಬೇಕಂದ್ರೆ ಅದಕ್ಕೆ ಬೇಕಾದ ಅಂಶಗಳನ್ನ ಗಮನ ಹರಿಸಿ ಮುಂದಿನ ಪೀಳಿಗೆಗೆ ಈ ಜಾತ್ರೆ ಹೋಗೋ ತರ ಮಾಡ್ಕೊಟ್ರೆ ಸಾಕು. ಎಲೆಕ್ಟ್ರಾನಿಕ್ಸ್ ನಾವು ಒಂದು ಇರೋದು ಇಲ್ಲಿ ಈ ತರ ಒಂದು ಪರಂಪರೆ ಇದೆ ಅನ್ನೋದೇ ಗೊತ್ತಿಲ್ಲ. ನೀವು ಈ ವರ್ಷ ಕಟ್ತಾ ಇದ್ದೀರಾ, ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಟೆಕ್ ಟು ಟ್ರೆಡಿಷನ್ ಹೆಂಗೆ ಈ ಟ್ರಾನ್ಸ್ಫಾರ್ಮೇಶನ್ ಅಥವಾ ಟ್ರೆಡಿಷನ್ ಟು ಟೆಕ್? ಮೇಡಮ್ ನಾವು ಟ್ರೆಡಿಷನ್ ಬಿಟ್ಟಿಲ್ಲ ಅಲ್ಲ ಮೇಡಮ್. ನಿಯರ್ಲಿ 2014-15 ಇಂದ ನಮ್ಮ ಊರಲ್ಲಿ ಒಂದು ಚಿಕ್ಕ ರಥ ಎಳಿತಾನೆ ಇದೀವಿ. ಸೊ ಅದು ಆಲ್ಮೋಸ್ಟ್ ಒಂದು 20-25 ವರ್ಷದಿಂದ ಜಾತ್ರೆ ಅನ್ನೋದು ನಡೀತಾನೆ ಇದೆ. ಸೊ ಅದ್ರ ಮೇಲೆ ಒಂದು 2014-15 ಇಂದ ಒಂದು ಚಿಕ್ಕ ರಥ ಊರಲ್ಲಿ ಕಟ್ತಾನೆ ಇದ್ವಿ. 2021 ಅಲ್ಲಿ ಈ ರಥ ಮಾಡ್ಕೊಂಡು 21 ಇಂದ ಈ ರಥ ಎಳಿತಾ ಇದ್ವಿ. ಟ್ರೆಡಿಷನ್ ಅನ್ನೋದು ಬಿಟ್ಟೇ ಇಲ್ಲ ನಾವು. ಬಿಟ್ಟಿಲ್ಲ, ಬಟ್ ನಮಗೆ ಯಾವತ್ತು ಕಾಣಿಸಿಲ್ಲ. ನಾನ್ ಯಾವಾಗ್ಲೂ ಹೊರಗಡೆ ಒಳಗ್ ಬಂದು ನಾನು ಯಾವಾಗ್ಲೂ ಒಂದು ದೊಡ್ಡ ಇದಿದೆ, ಒಂದು ಟೆಕ್ ಪಾರ್ಕ್ಸ್ ಗಳು, ಬಿಲ್ಡಿಂಗ್ ಗಳು ಅಥವಾ ಈ ಸಾಫ್ಟ್ವೇರ್ ಇಷ್ಟಷ್ಟೇ ನೋಡಿರೋದು ಎಲೆಕ್ಟ್ರಾನಿಕ್ಸ್. ಈ ವರ್ಷ ನಮಗೆ ಇದು ನೋಡೋ ಒಂದು ಸುದಿನ ಅನ್ಸುತ್ತೆ. ಇಂಗ್ಲಿಷ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ, ಅಂಟಿ ಅನ್ಲೆಸ್ ಯು ಡೋಂಟ್ ಸರ್ಚ್ ಯು ಡೋಂಟ್ ಸಿ ಅಂತ ಹೇಳಿ. ಸೊ ನೀವು ಹುಡುಕಿಲ್ಲ ನಿಮಗೆ ಕಾಣಿಸಲ್ಲ ಅಂತ ಹೇಳಿ ಅದ್ರ ಮೀನಿಂಗ್. ಈ ವರ್ಷ ಇದೇ ವರ್ಷ ಅಲ್ವಾ ಗೊತ್ತಿರೋದು ಇದು? ಅಲ್ಲ, ನಾವು ಜಾತ್ರೆ ಮಾಡ್ತಾ ಇದೀರಿ. ಮದ್ದೂರ್ ಬಗ್ಗೆ ಗೊತ್ತಿತ್ತು, ಮದ್ದೂರಮ್ಮ ಹೇಳ್ತಿರೋದು. ನೀವು ಹುಡುಕಾಟ ಮಾತ್ರ ನಿಮ್ಗೆ ಏನ್ ನೋಡ್ಬೇಕನ್ನೋ ಸಿಗುತ್ತೆ. ಅದ್ರ ಮೇಲೆ ಪಕ್ಕದಲ್ಲಿ ಇದ್ರೂ ಕಾಣಿಸಲ್ಲ. ಅದ್ರ ಮೇಲೆ ನೀವು ಒಂದು ಸ್ವಲ್ಪ ಹೊತ್ತಿಂದ ಹೇಳ್ದಂಗೆ ಅಲ್ಲೇನೋ ಒಂದ್ ಹೆಚ್ಚು ಕಡಿಮೆ ಆದ್ರೆ ಪಬ್ಲಿಸಿಟಿ ಜಾಸ್ತಿ ಆಗೋದು. ಒಳ್ಳೇದಾಗ್ತಾ ಇದೆ ಅಂದ್ರೆ ಪಬ್ಲಿಸಿಟಿ ಆಗಲ್ಲ. ಏನೋ ಒಂದು ರಾಂಗ್ ಥಿಂಗೋ ಅನ್ಎಕ್ಸ್ಪೆಕ್ಟೆಡ್ ಇಶ್ಯೂ ಆಗಿದೆ ಅಂದ್ರೆ ಅವಾಗ ಪಬ್ಲಿಸಿಟಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಮ್ಮೂರಲ್ಲಿ ಆತರ ಯಾವತ್ತೂ ಏನೂ ಆಗಿಲ್ಲ, ನೀಟಾಗಿ ಮಾಡಿದೀವಿ. ಸೊ ಈ ವರ್ಷ ಮಧುರಮ್ಮ ತಾಯಿ ನೀಟಾಗಿ ನಮ್ ತೇರ್ ಕರ್ಕೊಂಡು ಕಣ್ ತುಂಬಿಸ್ಕೊಂಡ್ರೆ ನಿಮ್ಗೆ ಟ್ರೆಡಿಷನ್ ಏನು ಎಫೆಕ್ಟ್ ಮಾಡಿಲ್ಲ ಮೇಡಮ್. ಊರಂದ್ಮೇಲೆ ಒಂದ್ ಜಾತ್ರೆ ಇರುತ್ತೆ, ಊರಂದ್ಮೇಲೆ ಒಂದ್ ದೇವಸ್ಥಾನ ಇರುತ್ತೆ. ಊರು ಬೆಳೆದು ನಗರ ಆಗಿದೆ ಅಷ್ಟು, ಅಥವಾ ನಗರದ ಒಳಗಡೆ ಊರಿದೆ. ನೀವು ಯಾವಾಗ್ಲೂ ಅದನ್ನ ಊರಿನ ಸೋಲ್ ಇಟ್ಕೊಂಡಿದ್ದೀರಾ. ಹೌದು, ಸೊಗಡು ಬಿಡಬಾರ್ದಂತೆ. ಆ ಸೊಗಡು ಬಿಟ್ಟಾಗ ಏನಾಗುತ್ತೆ, ನಮ್ಮ ತನ ಬಿಟ್ಟಾಗ ಆಗುತ್ತೆ. ಸೊ ಆ ಸೊಗಡು ನಮ್ಮ ತನ ಯಾವತ್ತೂ ಇಲ್ಲಿ ಸುತ್ತಮುತ್ತ ಮಧುರಮ್ಮ ದೇವಿ ಗ್ರಾಮಕ್ಕೆ ಯಾರು ಸೇರ್ಕೊಂಡಿದ್ದಾರೆ ಜಾತ್ರೆಗೆ, ಅವ್ರು ಯಾವತ್ತೂ ಆ ಜಾತ್ರೆ ಮರ್ತಿಲ್ಲ, ಆ ದೇವಿನ ಮರ್ತಿಲ್ಲ, ಅವರ ಮೂಲ ಟ್ರೆಡಿಷನ್ಸ್ ಮರ್ತಿಲ್ಲ. ಎಲ್ಲಾದನ್ನು ಅವ್ರು ಇಟ್ಕೊಂಡು ಇವತ್ತಿಗೂ ಮುಂದಿನ ತಲೆಮಾರು ಕೊಡ್ತಾನೆ ಹೋಗ್ತಾ ಇದಾರೆ. ಬಟ್ ಕೆಲವೊಂದು ಅಡೆತಡೆಗಳಿದಾವೆ ಅಷ್ಟೇ. ಬಿಟ್ರೆ ಒಬ್ಬ ಮನುಷ್ಯ ಅಂದ್ಮೇಲೆ ಮೇಲೆ ಏರ್ಲೇಬೇಕು, ಕೆಳಗಡೆ ಇರಲೇಬೇಕು. ಈ ರೀತಿ ಪ್ರತಿಯೊಂದು ಜಾತ್ರೆಯಲ್ಲಿ ಮೇಲೆ ಕೆಳಗೆ ಅಂತ ಇದ್ದೇ ಇರುತ್ತೆ. ಅದ್ರ ಒಂದು ಕೆಳಗೆ ಒಂದು ಹೋದ ವರ್ಷ ಆಗಿದ ಘಟನೆ ಅಷ್ಟೇ. ಬಿಟ್ರೆ ಜಾತ್ರೆ ಯಾವತ್ತೂ ಮೇಲ್ಭಾಗದಲ್ಲೇ ನಿಂತು ಜಾತ್ರೆ ವೈಭವವಾಗಿ ನಡೆದಿದೆ. ಈ ವರ್ಷದಿಂದ ಇನ್ನ ಅಮೋಘವಾಗಿ ನಡೆದಿದೆ. ಯಾಕಂದ್ರೆ 17 ಗ್ರಾಮದ ರಥಗಳು ಉಸ್ಕೂರು ಮದ್ದೂರಮ್ಮ ಜಾತ್ರೆಗೆ ಕಳೆದ 100 ವರ್ಷದಲ್ಲಿ ಮೊದಲನೇ ಬಾರಿಗೆ ಮತ್ತೆ ಮದ್ದೂರಮ್ಮ ಜಾತ್ರೆಗೆ ಬರ್ತಿದೆ. ದಯವಿಟ್ಟು ಎಲ್ಲ ಸುತ್ತಮುತ್ತ ಬೆಂಗಳೂರು ಗ್ರಾಮಸ್ಥರು ಮತ್ತೆ ಕರ್ನಾಟಕದಲ್ಲಿ ಯಾರ್ಯಾರು ಇದ್ದೀರೋ, ಮತ್ತೆ ತಮಿಳುನಾಡು ಹೊಸೂರು ಮತ್ತೆ ಆಂಧ್ರ ಪ್ರದೇಶ ಕೋಲಾರ ಕಡೆ ಯಾರ್ಯಾರು ಇದ್ದೀರೋ ಅವರೆಲ್ಲ ಬಂದು ಈ ಜಾತ್ರೆ ಕಣ್ತುಂಬಿಸ್ಕೋಬೇಕಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಈ ಜಾತ್ರೆ ನಡೀತಾ ಇರೋದು ಇದೇ ಮಾರ್ಚ್ ತಿಂಗಳು 14ನೇ ತಾರೀಕು ಶನಿವಾರ. ಎಲ್ಲಾ ಗ್ರಾಮಗಳಿಂದ ಉಸ್ಕೂರು ಮದ್ದೂರಮ್ಮ ದೇವಸ್ಥಾನದ ಕಡೆಗೆ ಶನಿವಾರ ರಥಗಳು ಬರುತ್ತೆ. ಅದೇ ರೀತಿ ಮುಂದಿನ ದಿವಸ ಅಂದ್ರೆ ಭಾನುವಾರ 15ನೇ ತಾರೀಕು ಮಾರ್ಚ್ 2026 ಅದ್ದೂರಿಯಾಗಿ ಮದ್ದೂರಮ್ಮ ದೇವಸ್ಥಾನದ ಹತ್ರ ಜಾತ್ರೆ ನಡೆಯಲಿದೆ. 17ನೇ ತಾರೀಕು ಎಲ್ಲಾ ರಥಗಳು ಉಸ್ಕೂರಿಂದ ಮತ್ತೆ ಆಯಾ ಊರಿಗೆ ತಲುಪಲಿದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಜಾತ್ರೆನ ನೋಡಿ, ನಮ್ಮ ಹಬ್ಬನ ನೋಡಿ, ಆ ಹಬ್ಬದಲ್ಲಿ ನೀವು ಭಾಗಿಯಾಗಿ
ನಮ್ಮ ಖುಷಿನ ನೀವು ಹಂಚ್ಕೊಳ್ಳಿ. ಜೈ ಮಧುರಮ್ಮ.